ಟೇಕ್ 3 ಸ್ಟಾರ್ಟ್. ಸೊ ನಾವಿವಾಗ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ಲಾಸ್ ಇಲ್ಲ, ಸೊ ಕುತ್ಕೊಂಡು ಏನು ಮಾಡ್ತಾ ಇದ್ದೀವಿ ಅಂದರೆ ನೋಡಿ, ಬ್ಯಾಸ್ಕೆಟ್ಬಾಲ್ ಕೋರ್ಟಲ್ಲಿ ವಾಲಿಬಾಲ್ ಆಡ್ತಿದ್ದಾರೆ. ಬನ್ನಿ ತೋರಿಸ್ತೀವಿ, ತೋರಿಸಿ. ಸೊ ನಮ್ಮ ಜೊತೆ ಇದ್ದಾರೆ ಮನಿಕ್ಷಾ, ನೋಡಿ ಇಬ್ಬರು ಫೈಟ್ ಮಾಡ್ತಿದ್ದಾರೆ. ನೋಡಿ ನಮ್ಮ ಕ್ಲಾಸ್ಮೇಟ್ ಸುಮಾ. ಗೈಸ್, ಇವಳು ಮೌಲ್ಯ ಅಂತ ನೋಡಿ, ನಮಗೋಸ್ಕರ 3 ಸಬ್ಸ್ಕ್ರೈಬರ್ಸ್ನ ಹಿಡ್ಕೊ ಬಂದಿದ್ದಾರೆ. ಇವರೊಬ್ರು ಮೌಲ್ಯ. ಬಾ ಮೌಲ್ಯ. ಥ್ಯಾಂಕ್ ಯು ಮೌಲ್ಯ. ಓಕೆ ಲೇಖನ. ಇವಳು ದಾವಣಗೆರೆ ಅಂತ ಇನ್ನೆಲ್ಲೂ ಜಾಗ ಇಲ್ಲ ಅಂತ ಮೈಸೂರಿಗೆ ಬಂದಿದ್ದಾಳೆ. ದೋಷ ಗೈಸ್. ಓಕೆ, ಬೈ ಬೈ, ಥ್ಯಾಂಕ್ ಯು. ಕ್ಲಾಸ್ ಇಯರ್ ನಮಗೆ 3 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೊತ್ತಾ, ಡಿಪ್ಲೊಮಾದವರು, ನಮ್ಮ ಕ್ಲಾಸ್ ಅವರು. ನೋಡಿ ಗೈಸ್, ಸೆಲ್ಫ್ ಪ್ರಮೋಷನ್ ಮಾಡ್ಕೊತಿರ್ತೀವಿ. ಸಿಆರ್ ಬನ್ನಿ ನಮ್ಮ ಕ್ಲಾಸ್ ಸಿಆರ್. ಅಲ್ಲ, ಸೊ ಮನಿಕ್ಷಾ ಹೇಗೆ ನಡೀತಿದೆ ಇಂಜಿನಿಯರಿಂಗ್ ಲೈಫ್? ನಿಮಗೂ ನಡೀತಲ್ಲ. ಇಂಜಿನಿಯರಿಂಗ್ ತಗೋಬೇಡಿ, ಅಲ್ಲ ತಗೊಳ್ಳಿ, ಈಸಿ ತಗೋಬೇಡಿ. ಎಸ್ಪೆಷಲಿ ನಾರ್ ಕಾಲೇಜ್, ಪ್ಲೀಸ್ ಡೋಂಟ್ ಟೇಕ್ ಈಸಿ ಗೈಸ್. ತುಂಬ ಕಷ್ಟ ಇದೆ. ನಮ್ಮ ಕಾಲೇಜ್ ಅಂತಲ್ಲ, ಎಲ್ಲರಿಗೂ ಕಷ್ಟ ಇರುತ್ತೆ ಅನಿಸುತ್ತೆ. ಒಂದು ನಿಮಿಷ ಇರಿ, ಇವಳ ತೋರಿಸ್ತೀನಿ. ಎಲ್ಲಿ ಮನಿಕ್ಷಾ ಏನೋ ಹೇಳ್ತಿದ್ದಲ್ಲ? ಏನೂ ಇಲ್ಲ ಗೈಸ್, ಇವಳಿಗೆ ಕನ್ನಡ ಬರಲ್ಲ ಗೈಸ್. ಬರುತ್ತೆ ಗೈಸ್ ಇವಳಿಗೆ. ಸರಿ, ಇವಳಿಗೆ ಬರಲ್ಲ ಗೈಸ್, ನನಗೆ ಬರುತ್ತೆ. ಕನ್ನಡದ ಬಗ್ಗೆ ಡಿಬೇಟ್ ಆಗ್ತದೆ ನೋಡಿ ಗೈಸ್. ಒಂದ್ಸತಿ ಇಂಗ್ಲೀಷ್ ಬಗ್ಗೆ ಮಾತಾಡಿದ್ವಿ, ಸೊ ಇವಾಗ ನಾವು ಕನ್ನಡದ ಬಗ್ಗೆ ಮಾತಾಡ್ತೀವಿ. ನೋಡಿ ಬಗ್ಗೆ ನೋಡ್ತಿದ್ದಾರೆ. ಆಯ್ ನನ್ನೇಳಿ. ಸೊ ಗೈಸ್ ಏನು ಗೊತ್ತಾ, ಒಂದು ನಿಮಿಷ ನಮ್ಮ ಟೀಮ್ ಮೇಟ್ಸ್ನ ತೋರಿಸ್ಬಿಡ್ತೀನಿ ಕೊಡಿ. ಇಲ್ಲಿ ಶೀಸ್ ಪ್ರಿಯಾಂಕಾ ಶರ್ಮಾ ಆ್ಯಂಡ್ ದಿಸ್ ಇಸ್ ಮನಿಕ್ಷಾ ಗೈಸ್. ಮೀ ದ ಕ್ಯಾಮ್ರಾಮನ್. ಗೊತ್ತಾ ಗೈಸ್, ನಾವು ಬ್ಲಾಗ್ ಚಾನಲ್ನ ಟೀಮಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಒಂದು ಬ್ಲಾಗ್ ಟೀಮಲ್ಲಿ ಆಯಿತು, ಓಕೆ, ಎಡಿಟ್ ನಾನೇ ಮಾಡಿದೆ, ನಾನೇ ಅಪ್ಲೈ ಮಾಡಿದೆ. ಈಗ ಏನಾಯ್ತು ಅಂದರೆ ಕೈ ಬಿಟ್ಬಿಟ್ಟಿದ್ದಾರೆ ಗೈಸ್ ಬ್ಲಾಗ್ನ. ಇವಳ್ದೊಂದು ಚಾನಲ್ಲು, ಇನ್ನು ಕ್ಯಾಮ್ರಾ ಇದ್ದಿದ್ದಾರಲ್ಲ ಅವಳದೊಂದು ಚಾನಲ್ಲು, ನನ್ನ ಚಾನಲ್ ಲೆಕ್ಕಕ್ಕೆ ನಂಬೇಡಿ ಗೈಸ್, ಬರೀ ನಿಜ ಗೈಸ್. ಒಂದು ನಿಮಿಷ, ನಾನು ಹೇಳಿದ್ದೆ ನಮ್ಮ ಮನಿಕ್ಷಾ ಇಕ್ಷಾ ಅಂತೇನಾಯ್ತು, ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ವಿ, ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು, ಆದರೂ ಫಾಲೋ ಮಾಡಿ. 2 ಅಂತ ಗೈಸ್, ನಂಗೆ ಗೊತ್ತಿದ್ದಿಲ್ಲ. ಹಾಂ, ಏನು ಹೇಳು, ಏನೋ ಹೇಳಬೇಕು ಅಂತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಇನ್ಸ್ಟಾದಲ್ಲಿ ಅಕೌಂಟ್ ಮಾಡಿದ್ದೀವಿ. ಅದು ಯಾವ ಥರ ಅಂದರೆ, ಈ ಫುಡ್ಡೆಲ್ಲ ಸ್ಟ್ರೀಟ್ ಸ್ಟೈಲಲ್ಲಿ ಏನೇನು ಚೆನ್ನಾಗಿಂತ ಮೈಸೂರು ಇರುತ್ತಲ್ಲ, ಅದು ಅಕೌಂಟ್ ಬಂದು ಮೈಸೂರು ಮಿಸ್ ಅಂತ ಇದೆ. ಇದು ಕಾಣಿಸ್ತಿದ್ಯಾ? ಇದನ್ನ ಫಾಲೋ ಮಾಡಿ. ಕಾಣಿಸ್ತಿದ್ಯಾ ಅಂತ ಇದನ್ನ ತುಂಬ ವೀಡಿಯೋ ಹಾಕಿದ್ದೀವಿ ಗೈಸ್, 2 ವೀಡಿಯೋ. ಇದು 26 ಫಾಲೋವರ್ಸ್ ಇದೆ, ಪ್ಲೀಸ್ ಎಲ್ಲ ಫಾಲೋ ಮಾಡಿ. ಒಂದು 500 ಆದರೂ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್, ಅಷ್ಟೇ. ಆಮೇಲೆ ಸಿಗ್ತೀವಿ, ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿತ್ತು ಚಾರ್ಜ್ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ. ನಮ್ಮ ಜೊತೆ ನೋಡಿ, ಹಾಯ್ ತುಂಬಬೇಕಾಯ್ತಾರೆ. ಚಾರ್ಜ್ ಸ್ಟ್ರೀಟಲ್ಲಿ ಏನೇನು ತಿಂತೀವಿ ಅಂತ ಅಲ್ಲೋಗ್ಬಿಟ್ಟು ಸಿಗ್ತೀವಿ. ಬಾಯ್ ಗೈಸ್. ನೋಡಿ ಗೈಸ್, ಇದು ನಮ್ಮ ಹಾಸ್ಟೆಲಲ್ಲಿ ಗೈಸ್ ಊಟನೇ ಚೆನ್ನಾಗಿಲ್ಲ. ಫಸ್ಟ್ ಚೆನ್ನಾಗಿರುತ್ತೆ, ಬಟ್ ಇವಳು ತಿನ್ನಲ್ಲ ಫ್ರೆಂಡ್ಸ್. ಇವಳು ತಿನ್ನಲ್ಲ ಗೈಸ್, ಇವಳು ಅಲ್ಲ, ಇವ್ರ ಅಕ್ಕನೂ ತಿನ್ನಲ್ಲ. ಸರಿ ಸರಿ. ದೋಸೆ ಗೈಸ್, ಇದು ಬ್ಯಾಂಬಾ ಬಿರಿಯಾನಿ. ಐ ಡಾಗ್ ಹಾಯ್. ಇದಕ್ಕಿರೋಷ್ಟು ನೆಮ್ಮದಿನೇ ಇಲ್ಲ ಗೈಸ್ ನನಗೆ. ಆಯಾಗೈತೆ, ಅದೇ ಓಡಾಡ್ಕೊಂಡು ನಾವು ಇರೋಷ್ಟು ಫ್ರೆಂಡು. ನಾವು ಮೋಸ್ಟ್ ತಿಂತಿದ್ವಿ. ಇಲ್ಲಿ ಬಾರ್ಬಿಕ್ಯೂ ಇದೆ ಗೈಸ್, ಇಲ್ಲಿ ನಾವು ಕೂರ್ತಿದ್ವಿ ಗೈಸ್. ಫಿಲ್ಟರ್ ಕಾಲೇಜ್ ತೋರಿಸ್ತೀನಿ ಬನ್ನಿ. PU ಎಷ್ಟು ಅಂದರೆ ಕಾಲೇಜ್ ಹೆಂಗಿದೆ ಅಂದರೆ ಮನೆ ಥರ ಗೊತ್ತೇ ಆಗಲ್ಲ ನಿಮ್ಗೆ. ನಮ್ಮ ಕಾಲೇಜ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಅವ್ರ ಕಾಲೇಜವ್ರು ಬಿಟ್ಕೊಡಲ್ಲ. ನೋಡಿ ಗೈಸ್, PU ಬಿಟ್ಟ ಮೇಲೆ ಇದೇ ಥರ ಎಲ್ಲ ಹೇಳೋದು. ತುಂಬ ಅಂದರೆ ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದೀನಿ. ತುಂಬ ಫೀಲ್ ಆಗ್ತಿದೆ ಇವಾಗ, ಬಿಟ್ಟೋಗಿದ್ದೀನಿ ಅಂತ. ಏನೂ ಮಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ಹೋಗಲೇಬೇಕು. ಬಾಯ್ ಬಾಯ್. ಇವ್ರ ಕಾಲೇಜಿಗೆ ಬಾಯ್ ಗೈಸ್. ನಮ್ಮ ಕಾಲೇಜ್ ಇದೆ ಗೈಸ್, BGS ಚೆನ್ನಾಗಿದೆ, ಬಟ್ ತುಂಬ ಸ್ಟ್ರಿಕ್ಟು. ನೋಡ್ದಾರ ಆಮೇಲೆ ಯಾರು ನೋಡಿ, ಇಲ್ಲಿ ಸಪ್ತಪದಿ ಕನ್ವೆನ್ಷನ್ ಪಕ್ಕ ಐತೆ.
ನಮ್ಗೆ ಇನ್ನೂ ಡೌಟ್ ಏನಂದರೆ ಇದು ಕಾಲೇಜ ಸ್ಕೂಲಾ ಮಾಲಾ ಅಂತ. ಬಿಕಾಸ್ ಅದ್ರ ಮುಂದೆ ಬೋರ್ಡ್ ಹಾಕಿದ್ದಾರೆ ಕಾಲೇಜ್ ಅಂತ. ಈ ಕಾಲೇಜ್ ಹಿಂಗೆಲ್ಲ ಕಟ್ತಾರೆ ರೀ, ಗೊತ್ತಿರೋ ಕಮೆಂಟ್ ಮಾಡಿ. ಎಲ್ಲರೂ ವಿಜಯ್ ಬಂದು ಜಾಯ್ನ್ ಆಗಂಗಿದ್ರೆ ಅದು ತುಂಬ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಮತ್ತು ಯಾರಪ್ಪ ಇಂಜಿನಿಯರು ನಿಜ ಪ್ರೈಸ್ ಕೊಡ್ಬೇಕಿತ್ತು, ಹೌಸ್ ಕೊಡಬೇಕು. ಮೇಲ್ಗಡೆ ಟೆರೆಸ್ ಗಾರ್ಡನ್ ಮಾಡಿದ್ದಾರೆ ಸ್ಕೂಲ್ಗೆ. ನಮಗೇನೋ ಮಾಲ್ ಅನಿಸ್ತಿದೆ. ಯಾರು ವಿಜಯನಗರ್ ಸೆಕೆಂಡ್ ಸ್ಟೇಜ್ ಅವರು ನೋಡ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ನಾವು ಹಾಸ್ಟ್ಲಿಂದ ಹೋಗೋಷ್ಟರಲ್ಲಿ ಇದು ಆದರೆ ಸಾಕು, ಏನು ಅಂತ ನೋಡ್ಕೊಂಡು ಹೋಗ್ತೀವಿ. ಇವರು ಚಾರ್ಜ್ ಶೀಟ್ ಕರ್ಕೊಂಬಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಇಲ್ಲ ಫ್ರೆಂಡ್ಸ್, ಇವಳೇ ಬರ್ತಿಲ್ಲ, ಬೇಗ ಬೇಗ ನಾವು ಫಾಸ್ಟಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೂ ಟೈಮ್ ಇದೆ. ಏನು ಗೊತ್ತಾ, ಇವತ್ತು ನಾವು ಚಾರ್ಜ್ ಶೀಟಿಗೆ ಬಂದಿದ್ವಿ, ಎಲ್ಲ ತಿಂದಾಯಿತು. ಇನ್ನೂ ಹೊಟ್ಟೆ ಲೋಡ್ ಆಗಿದೆ. ತಿನ್ನೋಕ್ಕೆ ಬೇರೆ ಏನಾದರೂ ತಿನ್ನೋಕ್ಕೆ ಸ್ಪೇಸ್ ಇಲ್ಲ. ಆದರೂ ಐಸ್ ಕ್ರೀಮ್ ತಿನ್ನಬೇಕು ನಾವು. ಫುಲ್ ವೆದರ್ ಎಲ್ಲ ತುಂಬ ಚೆನ್ನಾಗಿ ಕೋಲ್ಡ್ ಆಗಿದೆ. ಸೊ ಐಸ್ ಕ್ರೀಮ್ ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಿಲ್ಲ. ನೋಡಿ ವೆದರ್, ನಮ್ಮ ಮೈಸೂರು ವೆದರ್ ನೋಡಿ ಗೈಸ್. ಅದೇ ಬೆಂಗಳೂರಾಗಿದ್ರೆ ಫುಲ್ ಟ್ರಾಫಿಕ್ ಆಗ್ತಿತ್ತು, ಅಲ್ಲೆಲ್ಲ ಗಾಳಿನೇ ಸೊ ಬರ್ತದೆ. ಅಷ್ಟೇ. ಇವತ್ತಿನ ಹಾಸ್ಟೆಲ್ ವ್ಲಾಗ್ ಮುಗೀತು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್. ಬಾಯ್.